ಮುಂಭಾಗದಲ್ಲಿರುವ ಕರ್ನಾಟಕ ಸಂಘದ KVSS ಭವನದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 300-317 ಜಿ ಪ್ರಾಂತ್ಯ 9 ಹಾಗೂ ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆ ಮತ್ತು ಮಂಡ್ಯ ಇಂಜಿನಿಯರ್ಸ್ ಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ಪದಗ್ರಹಣ ಮತ್ತು ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವು ಮಧುರ ಮಂಡ್ಯ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಸಿ ತ್ಯಾಗರಾಜುರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಮಾರಂಭವನ್ನು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲಾ ಸಂಪುಟ ಸಲಹೆಗಾರ ಕೆ ದೇವೇಗೌಡರವರು ಉದ್ಘಾಟಿಸಿದರು. ಇನ್ನೂ 2 ಕಾರ್ಯಕ್ರಮ ನಾವು ಕಳೆದ ನಮ್ಮ ಮಂಜು ಮತ್ತೆ ಚಂದ್ರಶೇಖರ್ ರೆಡ್ಡಿ ಅವರ ಪ್ರಾಂತೀಯ ಸಮ್ಮೇಳನದಲ್ಲಿ ಅವರ ಸಹಕಾರಕ್ಕಾಗಿ ಆ ಒಂದು ಸಮಿತಿಯ ವತಿಯಿಂದ ಕೂಡ ಇದೇ ಸಂದರ್ಭದಲ್ಲಿ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೀವನ ಪ್ರಾರಂಭಗೊಂಡ ಅಂದಿನಿಂದಲೂ ನಿರಂತರವಾಗಿ ನೂರಾರು ಕಾರ್ಯ ಯೋಜನೆಗಳ ಮೂಲಕ ಅಶಕ್ತರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಸಮಾಜ ಸೇವೆ ಕಾರ್ಯ ಮಾಡುತ್ತಿರುವುದು ನಮಗೆಲ್ಲ ಹೆಮ್ಮೆಯಾಗಿದೆ. ಇವರು ಸಕ್ಕರೆ ಸೀಮೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕಾವೇರಿ ನದಿ ಸನಿಹದಲ್ಲಿರುವ ಅರಳುಕುಪ್ಪೆ ಗ್ರಾಮದ ಕೃಷಿ ಕುಟುಂಬದ ಲೇಟ್ ಬಿ ನಾರಾಯಣಗೌಡ ಮತ್ತು ಲೇಟ್ ಶ್ರೀಮತಿ ಶಾಕಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ನಡೆಯಿತು. ಆನಂತರ MCom ಮತ್ತು ಕಾನೂನು ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು MBA ಸ್ನಾತಕೋತ್ತರ ಪದವಿಯನ್ನು ಎಲ್ಲ ನಮ್ಮ ವೇದಿಕೆ ಬರ್ತಕ್ಕಂಥ ಎಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕ ಅಭಿನಂದಿಸಿ ಬಹುಶಃ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಹಂಬಲ ಇತ್ತು. ಕಾರಣಾಂತರದಿಂದ ಆಗಿಲ್ಲ. ಈಗ ನನ್ನ ಸ್ನೇಹಿತರಾದಂತ ವಿನಯ್ ಮತ್ತು ಚಂದ್ರಗೌಡ ಒಳಗೂಡಿ ಆ ಎಲ್ಲಾ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕಾಗಿ ನಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಲಯನ್ ಸಂಸ್ಥೆಗೆ ಸೇರ್ಕೊಂಡೆ. ಈಗ ಯಾಕೆ ಅಧ್ಯಕ್ಷ ಸ್ಥಾನಕ್ಕೂ ಒಪ್ಕೊಂಡೆ ಅಂತಂದ್ರೆ ಲೀಡರ್ಶಿಪ್ ಈಸ್ ವಾಟ್ ಯು ಡೂ ವೆನ್ ನೋ ಒನ್ ಈಸ್ ವಾಚಿಂಗ್. ಯಾರು ನೋಡ್ದೇದಾಗ ನಾನು ಏನ್ ಮಾಡ್ತೀನೋ ಅದೇ ಲೀಡರ್ಶಿಪ್. ಮತ್ತೆ ನಾಯಕತ್ವ ಕುರ್ಚಿ ಅಲ್ಲ, ಅದು ನಿರಂತರ ಕೆಲಸ ಅಂತ ನಂಬಿರೋ ನಾನು. ಬರೀ ಕುರ್ಚಿ ಈ ಸಲ ಅದೇ ನೆಕ್ಸ್ಟ್ ಅದೇ ಅಂತ ಅದು ನಿರಂತರವಾಗಿ ಕೆಲಸ ಸಾಗ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆಯ ಹಿರಿಯರಾದಂತಹ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಮಂಜು ಸರ್ ಅವರು ಮತ್ತೆ ನಮ್ಮ ಕೆಂಪರಾಜ್ ಸರ್, ನಂದಿ ಸರ್, ದೇವೇಗೌಡ ಸರ್ ಹಾಗೂ ಎಲ್ಲರ ಮಾರ್ಗದರ್ಶನದಲ್ಲಿ ಇಲ್ಲಪ್ಪ ನೀನು ಈ ಸಲ ಅಧ್ಯಕ್ಷನಾಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ ಅಂತ ನನ್ನ ಬೆಂತಟ್ಟವರು ಮತ್ತೆ ನನಗೂ ಆಸೆಗೆ ಒತ್ತಾಸೆಯಾಗಿ ನಿಂತುಬಿಟ್ರು. ಹಾಗಾಗಿ ನಾನು ಈ ವರ್ಷದ 2024 ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗ್ತದೆ ಮತ್ತೆ ಪ್ರೌಢ ಆಗ್ತದೆ. ಮತ್ತೆ ನಾನು ಈ ನಿಟ್ಟಿನಲ್ಲಿ ನಮ್ಮ ಗವರ್ನರ್ ಸರ್ ಸುಬ್ರಹ್ಮಣ್ಯ ಸರ್ ಅವರು ಒಂದಷ್ಟು ವಿಷನ್ಸ್ ಅಂತ ಇಟ್ಕೊಂಡಿದ್ದಾರೆ. ಲಕ್ಷ ವೃಕ್ಷ ಮತ್ತೆ ಮಾರ್ಕ್ ಯುವರ್ ಪ್ಲೇಸ್, ಹೀಗೆ ಒಂದು ಗವರ್ನರ್ ಅಲ್ಲಿ ಒಂದು 5-6 ವಿಷನ್ಸ್ಗಳು ಇರ್ತದೆ. ಸೊ ಆ ವಿಷನ್ಗಳ ಅವ್ರು ಏನು ವಿಷನ್ ಇಟ್ಕೊಂಡಿದ್ರೆ ಆ ವಿಷನ್ಗೆ ನಾನು ಒತ್ತಾಸೆ ಇಟ್ಕೊಂಡು ನಾನು ನನ್ನ ಕರ್ತವ್ಯವನ್ನು ಪಾಲಿಸ್ತೀನಿ ಅಂತ ಹೇಳ್ತಾ, ಜೊತೆಗೆ ನನ್ನೊಂದು ಸಣ್ಣ ಒಂದು ಆಸೆ, ಎಲ್ಲರೊಳಗೆ ಬಂದಾಗ ಎಲ್ಲ ಮನುಷ್ಯರು ಒಂದೇ ಅಂತ ನಾವು ಆಗ್ಬೇಕು. ಸೊ ಆ ನಿಟ್ಟಿನಲ್ಲೂ ನಾನು ಇದನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು ಮತ್ತೆ ಮೌಢ್ಯತ್ವ ನಿವಾರಣೆ, ನಾನು ಜಾಸ್ತಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅಂದ್ರೆ ಯಾವುದು ಸತ್ಯವೋ ವೈಜ್ಞಾನಿಕವೋ ಅದನ್ನ ನಂಬ್ಕೊಂಡು ನೋಡೋಣ ಅಂತ ಅದನ್ನ ಅರಿವು ಮೂಡಿಸ್ಬೇಕು ಮಕ್ಕಳಲ್ಲಿ ಅಥವಾ ಶಿಕ್ಷಕರಲ್ಲಿ. ಆ ನಿಟ್ಟಿನಲ್ಲಿ ನಾನು ಸಾಕ್ತೀನಿ. ಮತ್ತೆ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ ಅಂತವ್ರು ಇವತ್ತು ನಮ್ಮ 3 ರಾಜ್ಯಗಳ ನಾಯಕತ್ವವನ್ನು ವಹಿಸ್ಕೊಂಡು ಇಡೀ ದೇಶದಲ್ಲೇ ಅವರು ಗವರ್ನರ್ ಆಗಿದ್ದ ಹೋದ ವರ್ಷ ನಮ್ಮದು ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನ. ನಮ್ದು ಇಸಾಮಿ ಅಂತಿದೆ, ಅದು 66 ದೇಶಗಳನ್ನ ಸೇರಿರೋದು, ಅದರಲ್ಲಿ 2ನೇ ಸ್ಥಾನ. ಭಾರತದಲ್ಲಿ 1ನೇ ಸ್ಥಾನ. 85 ಜನ ಗವರ್ನರ್ ಇದ್ದಾರೆ ಭಾರತದಲ್ಲಿ, ಅವರಲ್ಲಿ 1ನೇ ಸ್ಥಾನವನ್ನ ಇಷ್ಟೆಲ್ಲ ಹುದ್ದೆಗಳು ಇಷ್ಟೆಲ್ಲ ಒಂದು ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ಅವರು ಸಾಧನೆಯನ್ನ ಮಾಡಿದ್ದಾರೆ. ಅದಕ್ಕೆ ನೀವುಗಳೇ ಕಾರಣ. ಯಾಕೆಂದ್ರೆ ಇವತ್ತು ನನ್ನ ಜಿಲ್ಲೆ, ನಾನು ಗವರ್ನರ್ ಆಗಿದ್ದಾಗ ಬರೀ 3 ಲಯನ್ಸ್ ಸಂಸ್ಥೆ ಇದ್ದವು 2009-10ರಲ್ಲಿ. ಇವತ್ತು 42 ಲಯನ್ಸ್ ಸಂಸ್ಥೆಗಳಿದ್ದಾವೆ. ಇಡೀ ಭಾರತದಲ್ಲೇ ಅತ್ಯಂತ ಹೆಚ್ಚು ಲಯನ್ಸ್ ಸಂಸ್ಥೆಗಳು ಸದಸ್ಯರಿರುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಅದರಲ್ಲೂ ಕೂಡ ಗ್ರಾಮೀಣ ರೈತಾಭಿ ಕುಟುಂಬವನ್ನೇ ಅವಲಂಬಿಸ್ಕೊಂಡಿರುವಂಥ ಜಿಲ್ಲೆ ನನ್ನ ಜಿಲ್ಲೆ ಮಂಡ್ಯ ಜಿಲ್ಲೆ. ಇವತ್ತು ನನಗೆ ಆಲ್ ಇಂಡಿಯಾ ಲೀಡರ್ ಆಗಿದ್ದೀನಿ. ಎಲ್ಲೋದ್ರಲ್ಲಿ ನನ್ನ ಮಂಡ್ಯ ಜಿಲ್ಲೆನ ಏನಪ್ಪ ನಮ್ಮದು ಕೃಷ್ಣಾ ಜಿಲ್ಲೆ
ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯನ್ನು 30 ವರ್ಷ ಯಾರೂ ಅದನ್ನು ಓವರ್ಟೇಕ್ ಮಾಡೋಕ್ಕಾಗಿರಲಿಲ್ಲ. ಅದು ರಿಚೆಸ್ಟ್ ಡಿಸ್ಟ್ರಿಕ್ಟ್ ಅದು, ಯಾಕಂದರೆ ಅಲ್ಲಿ ಎಲ್ಲ ಥರದ ಮೈನ್ಸಿಂದ ಹಿಡಿದು ಎಲ್ಲ ಥರದ ಇದಿರುತ್ತೆ ಬಿಸ್ನೆಸ್. ಅದು ನಾವು ರೈತರು ಮಾಡಿದ್ದೀವಿ ಸಾಧನೆನ, ರೈತರು ಮಾಡಿದ್ದೀವಿ. ಇವತ್ತು 1300 ಜನ ಸದಸ್ಯರು ಜಿಲ್ಲೆಯಾದ್ಯಂತ ಸಮಾಜದಲ್ಲಿ ನೊಂದಂಥ ಒಂದು ವರ್ಗದ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಎದುರುಗಡೆ ನಮ್ಮ ಮಹಾನುಭಾವರು ಶಿಕ್ಷಣ ಶಿಲ್ಪಿ ಶಂಕರೇಗೌಡರು, ಅವ್ರ ಹೆಸರು ಇವತ್ತಿನ್ನೂ ಜಾಸ್ತಿ ದಿನೇ 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 ಎಲ್ಲರಿಗೂ ಹೋಗ್ತಾ ಇದೆ. ನಮ್ಮ ಲಯನ್ಸ್ಗಳು ಸಾಕಷ್ಟು ಕ್ವೆಸ್ಟ್ ಪ್ರೋಗ್ರಾಮ್ಗಳು, ಲಯನ್ಸ್ ಪ್ರೋಗ್ರಾಮ್ಗಳು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡ್ತಾ ಇದ್ದಾಗ ಅವ್ರನ್ನ ನೋಡದೇ ಇದ್ದವರು, ಅವ್ರ ಹೆಸರು ಕೇಳದೇ ಇದ್ದವರು ಕೇಳ್ತಾರೆ ಯಾರು ಅಂತ. ಹೌದು ಶಂಕರೇಗೌಡರು ಇವರು ಅಂತ. ಆ ಪುಣ್ಯಾತ್ಮನ ಹೆಸರನ್ನ ಲಯನ್ಸ್ಗಳ ಮುಖಾಂತರ, ಕರ್ನಾಟಕ ಸಂಘದ ಮುಖಾಂತರ ಇವತ್ತು ರಾಜ್ಯದಾದ್ಯಂತ ಅವ್ರ ಹೆಸರನ್ನ ತಲುಪಿಸ್ತಾ ಇರೋರು ನಮ್ಮ ಗುರುಗಳಾದಂಥ ಜಯಪ್ರಕಾಶ್ ಗೌಡರು. ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಇವತ್ತು ಅವರ ಶ್ರಮದ ಫಲವಾಗಿ ಇವತ್ತು ಈ ಸಂಘ ಅತ್ಯಂತ ಒಂದು ಉನ್ನತ ಸ್ಥಾನಕ್ಕೆ ಬೆಳೀತಾ ಇದೆ. ಅವ್ರಿಗೆ ದೇವ್ರು ಇನ್ನೂ ನಾವು ಬೇಕಾದ್ರೆ ನಮ್ದೇನಾರು ಆಯಸ್ಸಿನವ್ರು ದಾರಿ ಎರೆಯುವಂತಹ ಏನಾರ ಇದ್ದರೆ ಎರೆದು ಬಿಡ್ತಿದ್ದೋ, ಎರೆಯೋಕ್ಕಾಗಲ್ಲ. ಯಾಕಂದ್ರೆ ನಾವು ಇವತ್ತು ಇರ್ತೀವೋ ನಾಳಕ್ಕಿರ್ತೀವೋ ಯಾರಿಗೆ ಗೊತ್ತು. ಆದರೆ ಅವರು ಈಗಾಗಲೇ 70 ಎಷ್ಟು ಗಡಿಲಿದ್ದಾರೆ, ನಾವಿನ್ನೂ 62ರಲ್ಲಿದ್ದೀವಿ. ಅಲ್ಲಿಗೆ ಹೋಗುತ್ತೆ ನಮ್ಮ ಕಥೆ ಏನಾಗಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಇಷ್ಟು ಹೇಳ್ತಾ ಎರಡೂ ಸಂಸ್ಥೆಗಳಿಗೆ ಒಳ್ಳೆಯದಾಗಲಿ. ಪಾಂಡಿಚೇರಿಯಲ್ಲಿ 2 ದಿವಸ ಇನ್ಸ್ಟಾಲೇಷನ್ ಮುಗಿಸಿ ನೋಡಿ. ಒಂದು ಹೇಳ್ತೀನಿ, ಅಲ್ಲಿಯ ಮುಖ್ಯಮಂತ್ರಿ ನಮ್ದು ಇನಾಗ್ರಲ್ ಸೆಷನ್ಗೆ ಬಂದಿದ್ರು. ಎಷ್ಟು ಸರಳ ವ್ಯಕ್ತಿ ಅಂದರೆ ಅವ್ರ ಬಗ್ಗೆ ಹೇಳಿದ್ರು ಕಾರ್ ಹತ್ತದೇ ಇಲ್ವಂತವ್ರು. ಬೆಳಿಗ್ಗೆ 6 ಗಂಟೆಗೆ ಮನೆಯನ್ನು ಬುಲೆಟ್ ತಗೊಂಡು ಬಿಟ್ಟರೆ ಇಡೀ ಪಾಂಡಿಚೇರಿ ಸಿಟಿ ಎಲ್ಲನೂ ಸುತ್ತುತ್ತಾರಂತೆ ಬುಲೆಟ್ನಲ್ಲಿ. ಅವ್ರ ಜೊತೆಲಿ ಯಾರೋ ಒಂದು 2-3 ಜನ ಅಷ್ಟೇ, ಎಸ್ಕಾರ್ಟ್ಸ್ ಇಲ್ಲ, ಡಿಪಾರ್ಟ್ಮೆಂಟ್ ಕಾರ್ ಹತ್ತಲ್ಲ, ಸುತ್ತೋದು. ಅಲ್ಲಿ ಕಸ ತೆಗ್ದಿದ್ದಾರೆ, ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ನೀರಿಲ್ವಾ, UGD ವ್ಯವಸ್ಥೆಗಳಿಲ್ವ, ಎಲ್ಲ ಸುತ್ತುತ್ತಾರಂತೆ. ಅಲ್ಲಿ ಒಂದು ಸುಮಾರು ಜನ ಅದನ್ನು ಹೇಳಿದ್ರು ನೋಡಿ ಅವ್ರಿಗೆ ಕೈ ಮುಗಿಬೇಕು ಅನ್ನಿಸ್ತು ನಮಗೆ. ಇದ್ದಾರೆ ನಮ್ಮನ್ನು ರಾಜಕಾರಣಿಗಳು, ಒಳ್ಳೊಳ್ಳೆ ಜನ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡೋರಿದ್ದಾರೆ. ಸೊ ಹಾಗಾಗಿ ಆ ಒಂದು ಕಷ್ಟ ನಾವೆಲ್ಲ ಏನು ಫ್ಲೈಟ್ ಮಿಸ್ ಆಗ್ತಿತ್ತು, ಕಷ್ಟಪಟ್ಟು ಫ್ಲೈಟ್ ಇಟ್ಕೊಂಡು ಹತ್ತು ಓಡ್ ಬಂದು ಚೆನ್ನೈಗೆ 4 ಗಂಟೆ ಪ್ರಯಾಣ ಮಾಡಿ ಪಾಂಡಿಚೇರಿಯಿಂದ ಚೆನ್ನೈಯಿಂದ ಫ್ಲೈಟ್ ಇಟ್ಕೊಂಡು ಬಂದು ನಮ್ಮದು ಸ್ಕೂಲಿಂಗ್ ಇವತ್ತು ನೀವು ಯಾರು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.